ನರ್ಸಿಂಗ್ಲು ಅಂದ್ಬಿಟ್ಟು ನನ್ನ ಆಂಧ್ರಗೆ ಸೇರಿಸ್ಬಿಟ್ರೆ ಅವ್ರನ್ನ ಹುಷಾರಿಲ್ಲ, ಸ್ವಲ್ಪ ಗಂಟ್ಲು ಸ್ವಲ್ಪ ನೋಡಿ ನರ್ಸಿಂಗ್ಲು ಅಂದ್ಬಿಟ್ಟು ಆಂಧ್ರಗೆ ಸೇರಿಸ್ಬಿಟ್ರು ನಾನು ಕನ್ನಡದ ಹುಡುಗನೆ, ಕನ್ನಡದಲ್ಲೇ ಬದುಕಿದ್ದೀನಿ, ಇಲ್ಲೇ ಬೆಳಿತೀನಿ, ಇಲ್ಲೇ ಮುಂದುವರಿತೀನಿ ಕೂಡ. ನಿಜವಾಗ್ಲೂ ಫಸ್ಟ್ ಟೈಮ್ ಹೇಳ್ಬೇಕಂದ್ರೆ ನನಗೆ ಆ್ಯಕ್ಚುಲಿ ದುನಿಯಾ ವಿಜಯ್ ಸರ್ ಹುಟ್ಟದ ಹಬ್ಬದ ಶುಭಾಶಯಗಳು. ನನ್ನ ಮತ್ತು ನನ್ನ ಆತ್ಮೀಯತೆಯಿಂದ, ನನ್ನ ಚಿತ್ರತಂಡದಿಂದ. ಯಾಕಂದರೆ ಅವ್ರ ಸರಳತೆ ತುಂಬ ನನಗಿಷ್ಟ ಆಗಿತ್ತು ಈ ಸಿನಿಮಾದಲ್ಲಿ. ಅವ್ರ ಜೊತೆ ನಾನು ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ನಾನು ಅವ್ರ ಸರಳತೆ ಫಸ್ಟ್ ಟೈಮ್ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಅವ್ರ ಜೊತೆಗೆ ಅಂತ ಹೇಳ್ಬಿಟ್ಟು. ನಿಜಕ್ಕೂ ಆ ಸರಳತೆ ಫಸ್ಟ್ ಡೇ ಏನು ನೋಡಿದ್ನೋ ಇವತ್ತಿನವರೆಗೂ ನಾನು ಅದನ್ನೇ ಕ್ಯಾರಿ ಓವರ್ ನೋಡ್ತಾ ಇದ್ದೀನಿ. ಅದೆಲ್ಲರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಏಳು ಬೀಳುಗಳು ಕಲಾವಿದರಾದವ್ರು ನೋಡಿರ್ತಾರೆ. ಅವರು ಒಂದೊಂದು ಬದಲಾವಣೆಗಳಲ್ಲೂ ಒಂದು ಸ್ಟೇಟಸಲ್ಲಿ ನಾವು ನೋಡಿದ್ವಿ. ಬಟ್ ಇಲ್ಲಿ ನೋಡಿದಂಥದ್ದು ಪ್ರತಿಯೊಂದನ್ನು ನಾನು ಅವ್ರನ್ನ ಅದನ್ನೆಲ್ಲರೂ ಬ್ರದರ್ಸ್ ಥರನೇ ಮಾತಾಡ್ತಿರ್ತಾರೆ, ಎಲ್ಲ ಬ್ರದರ್ಸ್ ಥರನೇ ಮಾತಾಡ್ತಿರ್ತಾರೆ. ಜೊತೆಗೆ ನಮ್ಮ ಜಡೇಶ್ ಸರ್ ವಿಶೇಷವಾಗಿ ಅವ್ರಿಗೆ ಎಲ್ಲರೂ ಅವ್ರ ಬಗ್ಗೆ ಹೇಳ್ಬಿಟ್ಟಿದ್ದಾರೆ. ನಾನು ಪ್ರೀವಿಯಸ್ ಸಿನಿಮಾ ಮಾಡಿದಂಥದ್ದು ವ್ಯಕ್ತಿನ ಏನು ನೋಡಿದ್ದೆ, ಇವತ್ತಿನವರೆಗೂ ಅದೇ ಕ್ಯಾರಿ ಮಾಡ್ತಿದ್ದಾರೆ ಅನ್ನೋದು ತುಂಬ ಸಂತೋಷ ವಿಚಾರ. ಜೊತೆಗೆ ಅವರು ಮಣ್ಣಿನ ಸೊಗಡು, ಮಾಸ್ತಿ ಸರ್ ಹೇಳ್ದಂಗೆ ಮಣ್ಣಿನ ಸೊಗಡು ಅವ್ರಿಗೆ ತುಂಬ ಅಂಟ್ಕೊಂಡು ಬಂದಂಥ ಒಂದು ನಾಡಿ ಅಂತ ಹೇಳ್ಬೋದು. ಆ ಖೋಖೋ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅವ್ರು ಮಾಡಿದಂಥ ಒಂದು ಸಿನಿಮಾ ನಿಜವಾಗ್ಲೂ ಇವತ್ತಿಗೂ ನೋಡಿದ್ರು ಕೂಡ ಅದು ತುಂಬ ಅಚೀವ್ಮೆಂಟ್ ಮಾಡೋವಂಥ ಒಂದು ಸಿನಿಮಾನೇ ಅದು. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಸಾಕಷ್ಟು ಪ್ರಚಾರ ಮಾಡಿದ್ರಿಂದ ಅದು ಬೇರೆ ರೀತಿ ಲೆವೆಲ್ಗೆ ಹೋಗ್ಬೇಕಾದಂಥ ಸಿನಿಮಾ ಅದಾಗ್ತಿತ್ತು. ಅದೇ ರೀತಿ ಅದೇ ಸೊಗಡನ್ನ ಇಟ್ಕೊಂಡು ಈ ಸಿನಿಮಾಗೆ ಬಂದಿದ್ದಾರೆ. ಇದರಲ್ಲಿ ಒಂದೊಂದು ಸಬ್ಜೆಕ್ಟು ಒಂದೊಂದು ಶೆಡ್ಯೂಲ್ ಹಾಕ್ದಾಗ ನೋಡಿದಾಗ ಕೂಡ ನನಗೆ ಆ್ಯಕ್ಚುಲಿ ಇದು ಇಷ್ಟು ಟಫ್ ಆಗಿದೆಯಲ್ಲ, ಇದನ್ನ ಹೆಂಗೆ ಮಾಡ್ತಾರೆ ಅನ್ನೋದೇ ಒಂದು ನನಗೆ ಒಬ್ಬ ಮ್ಯಾನೇಜರ್ ಆಗಿ ನನಗೆ ತುಂಬ ಟಾಸ್ಕ್ ಆಗೇ ಇರೋದು ಪ್ರತಿ ಸತಿನೂ. ಅವ್ರು ಆಯ್ತು ಬನ್ನಿ ಮಾಡೋಣ. ಯಾಕಂದರೆ ಅವರಲ್ಲಿ ಇರೋದು ಒಂದು ತಾಳ್ಮೆ, ಆ ತಾಳ್ಮೆ ನಿಜಕ್ಕೂ ಗೆಲ್ಸುತ್ತೆ ಅವ್ರನ್ನ. ಅದೊಂದು ಮಾತ್ರ ನಾನು ಅದನ್ನು ಬೆದರಾಗಿ ಅವ್ರನ್ನ ಹೇಳಲಿಕ್ಕೆ ಸಾಧ್ಯ ನಾನು. ಜೊತೆಗೆ ನಮ್ಮ ಸತ್ಯಪ್ರಕಾಶ್ ಸರ್ ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ನಾನಾ ಅತಂತ್ರಗಳು, ನಾನಾ ಮಾತ್ರಗಳು, ಒಬ್ಬ ವ್ಯಕ್ತಿಗತವಾಗಿ ವೃತ್ತಿಯಲ್ಲಿ ಇರ್ಬೋದು, ಬಿಸ್ನೆಸ್ ಫೀಲ್ಡಲ್ಲಿ ಇರ್ಬೋದು, ಫಿಲಮ್ ಲ್ಯಾಂಡಲ್ಲಿ ಇರ್ಬೋದು, ಹಾಗೂ ಮಕ್ಕಳು ಬೇಕಾದಷ್ಟು ಬಂದಿದೆ. ಅವ್ರ ಕಡೆ ಪಿಕ್ಚರ್ ಕೂಡ ಇದೇ ರೀತಿನೇ ಫೇಸ್ ಮಾಡ್ಕೊಂಡು ಬರ್ತಿದ್ದಾರೆ, ಈಗಲೂ ಅದೇ ರೀತಿನೇ ಬರ್ತಾ ಇದ್ದಾರೆ. ಒಂದು ಒಳ್ಳೇದಾಗಬೇಕಂದ್ರೆ ಒಂದಷ್ಟು ಕೆಟ್ಟ ಅನುಭವಗಳು ಆಗೋಗ್ಬಿಡ್ತವೆ ಅವ್ರಿಗೆ, ಅದೇ ನಿಭಾಯಿಸ್ತಾ ಇದ್ದಾರೆ. ನಿಭಾಯಿಸಿ ಸಿನಿಮಾ ಒಳ್ಳೆ ರೀತಿ ಅಂತೂ ಆಗುತ್ತೆ ಸರ್. ಯಾವುದೇ ಕಾರಣಕ್ಕೂ ಎದುರೋ ಅವಶ್ಯಕತೆ ಇಲ್ಲ ಈ ಸಿನಿಮಾದಲ್ಲಿ. ಯಾಕಂದ್ರೆ ಅಂಥ ಬಲವಾದ ಪಿಲ್ಲರ್ಗಳನ್ನ ಇಟ್ಕೊಂಡು ಇಳಿದಿದ್ದೀರ, ಯಾವ ಕಾರಣಕ್ಕೂ ಇದು ನೀವು ಎದುರು ಅಂಥದ್ದಿರಲ್ಲ. ಜೊತೆಗೆ ಮೋನಿಕಾ ಮೇಡಮು ನಿಮ್ಮ ಫಸ್ಟ್ ಟೈಮ್ ಎಂಟ್ರಿ ಬಂದಾಗಿಂದ ಇವತ್ತಿನವರೆಗೂ ಅದನ್ನೇ ಕ್ಯಾರಿ ಮಾಡ್ತಿದ್ದಾರೆ. ದೇವ್ರು ನಿಜವಾಗ್ಲೂ ಒಳ್ಳೇದು ಮಾಡ್ತಾರೆ, ನಿಜವಾಗ್ಲೂ ಬೆಳೀತೀರಾ ಮೇಡಮ್. ನಮಗೆ ನಮ್ಮ ಸಹಕಾರ ಅನ್ನೋದು ಮಾಧ್ಯಮದವ್ರದ್ದು ಇರುತ್ತೆ, ಚಿತ್ರರಂಗದ ಇರುತ್ತೆ, ಆ್ಯಸ್ ಎನ್ ಡೈರೆಕ್ಟರ್ದಂತೂ ನಿಮಗಿದ್ದೇ ಇರುತ್ತೆ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.